ನಾವು ದರ್ಶನ್ ಫ್ಯಾನ್ ಆಗಿ ನಾವು ಅನ್ಎಜುಕೇಟೆಡ್ ಅಲ್ವೇ ಅಲ್ಲ. ನಾವು ದರ್ಶನ್ ಅಂತ ಅಭಿಮಾನಿ ಅಂತ ಹೆಮ್ಮೆಯಿಂದ ಹೇಳ್ತೀನಿ. ನಮ್ಮ ತರ ಯಾರು ಫ್ಯಾನ್ ಆಗಲ್ಲ. ನಮ್ಗೆ ದೇವ್ರು. ಜೈಲಲ್ಲಿ ಇದ್ರೆ ಏನು, ಇಲ್ಲಿದ್ರೆ ಏನು. ಇರ್ತಾರೆ ಅವ್ರಿಗೆ ತಾಕತ್ ಐತೆ, ಇರ್ತಾರೆ. ಡಿ-ಬಾಸ್ ಅಭಿಮಾನಿ ಎಲ್ಲ ನಿಯತ್ತಾಗಿರೋರು ಡಿ-ಬಾಸ್ ನ ಜೈ ಅಂತಾರೆ. ಈ ತರ ಎಲ್ಲ ಹಾಳು ಮಾಡಲ್ಲ ಅವ್ರ ಹೆಸರನ್ನ. ಸರ್, ಈಗ ಡಿ-ಬಾಸ್ ಅಭಿಮಾನಿಗಳಿಗೆ ಅನ್ಎಜುಕೇಟೆಡ್ ಅಂತ ಹೇಳ್ತಾ ಇದ್ದಾರೆ, ಏನು ಹೇಳ್ತೀರಾ ಇದಕ್ಕೆ? ಎಲ್ಲರೂ ಅನ್ಎಜುಕೇಟೆಡ್ ಇರಲ್ಲ, ಸ್ವಲ್ಪ ಜನ ಇರ್ತಾರೆ ಕೇರ್ಲೆಸ್ ಆಗಿ ಮಾತಾಡೋದು, ಪಾಯಿಂಟ್ಲೆಸ್ ಮಾತು. ಇವಾಗ ತಪ್ಪಾಗಿದೆ, ಎಲ್ಲರಿಂದ ತಪ್ಪಾಗಿದೆ, ಅದನ್ನು ಹೆಂಗೆ ತಿತ್ಕೊಂಡು ನಡಿಬೇಕಂತ ಅದನ್ನು ನೋಡಬೇಕು. ಆದರೆ ಸ್ವಲ್ಪ ಫ್ಯಾನ್ಸ್ ಹಂಗಲ್ಲ. ಇವಾಗ ಅವ್ರು ಹೋಗಿರೋ ಇವಾಗ ಅರ್ಧಕ್ಕರ್ಧ ಕಾರಣ ಅವ್ರ ಫ್ಯಾನ್ಸೇ ಇರ್ತಾರೆ. ಏನು ಹಂಗೆ ಮೆಡ್ದಾಡ್ತಾರೆ ಅಂದರೆ, ಇವಾಗ ತಪ್ಪು ಮಾಡೋರು ಅಂದರೆ ಅದನ್ನು ಹೆಂಗೆ ತಿದ್ದಬೇಕು ಅನ್ನೋದು ನೋಡಬೇಕು. ಅದನ್ನೇ ಹಿಡ್ಕೊಂಡು ಆಡ್ಕೊಂಡಿರೋ ಅನ್ಎಜುಕೇಟೆಡ್ ಇದ್ದಾರೆ ಸ್ವಲ್ಪ ಜನ. ರಿಯಲಾಗಿ ಏನು ಮಾತಾಡ್ತಾರೆ ಅಂತ ಅರ್ಥ ಆಗಲ್ಲ. ವ್ಯಾಲಿಡ್ ಪಾಯಿಂಟ್ ಮಾತಾಡಿದ್ರೆ ಅದಕ್ಕೂ ಒಂದು ತೂಕ ಇರುತ್ತೆ, ಎರಡು ಮಾತಿಗೂ. ಸುಮ್ಮನೆ ಬಾಯಿಗೆ ಬರುತ್ತೆ, ಕ್ಯಾಮ್ರಾ ಇರುತ್ತೆ, ಮೈಕ್ ಇರುತ್ತೆ ಅಂದ್ಬಿಟ್ಟು ಬಾಯಿಗೆ ಬಂದಂಗೆಲ್ಲ ಮಾತಾಡೋಕೆ ಹೋಗ್ಬಾರ್ದು. ಸರ್, ಈಗ ದರ್ಶನ್ ಅವರ ಅಭಿಮಾನಿಗಳನ್ನ ಅನ್ಎಜುಕೇಟೆಡ್ ಅಂತ ಹೇಳ್ತಾರೆ, ಏನು ಹೇಳ್ತೀರಾ? ಅವರೇ ಅನ್ಎಜುಕೇಟೆಡ್ ಆಗಿರ್ತಾರೆ. ಅಭಿಮಾನಿಗಳನ್ನ ಅನ್ಎಜುಕೇಟೆಡ್ ಅನ್ನೋಕ್ಕೆ ಫಸ್ಟ್ ಅವರು ಎಜುಕೇಟೆಡ್ ಆಗಿರ್ಬೇಕಷ್ಟೇ. ಸೊ ಈಗ ದರ್ಶನ್ ಅವರಿಗೆ ಬೇಲ್ ರದ್ದಾಗಿರೋದ್ರಿಂದ ಜೈಲಿಗೆ ಸೇರಿದ್ದಾರೆ, ಏನು ಹೇಳ್ತೀರಾ ಇದ್ರ ಬಗ್ಗೆ? ಅವ್ರು ಎಲ್ಲಿದ್ರು ಜೈಲಲ್ಲಿ ಇದ್ರೆ ಏನು, ಇಲ್ಲಿದ್ರೆ ಏನು. ಒಂಟಿ ಸಲಗ. ಹಾಗಾದ್ರೆ ನಿಮ್ಮ ಪ್ರಕಾರ ಜೈಲಲ್ಲಿ ಇದ್ರೆ ರಾಜರು ಇರ್ತಾರೆ ಅವ್ರಿಗೆ ತಾಕತ್ ಐತೆ, ಇರ್ತಾರೆ. ಎಲಿಫೆಂಟ್ ಒಂಟಿ ಸಲಗ ಅವರು. ದರ್ಶನ್ ಅವ್ರ ಅಭಿಮಾನಿಗಳಿಗೆ ಅನ್ಎಜುಕೇಟೆಡ್ ಅಂತ ಹೇಳ್ತಾರೆ, ಏನು ಹೇಳ್ತೀರಾ ಇದಕ್ಕೆ? ನಾವು ದರ್ಶನ್ ಫ್ಯಾನ್ ಆಗಿ ನಾವು ಅನ್ಎಜುಕೇಟೆಡ್ ಅಲ್ವೇ ಅಲ್ಲ. ನಾವು ದರ್ಶನ್ ಅಂತ ಅಭಿಮಾನಿ ಅಂತ ಹೆಮ್ಮೆಯಿಂದ ಹೇಳ್ತೀನಿ. ನಮ್ಮ ತರ ಯಾರು ಫ್ಯಾನ್ ಆಗಲ್ಲ. ಡಿ-ಬಾಸ್ ನಮ್ಗೆ ದೇವ್ರು. ಡಿ-ಬಾಸ್ ಇದ್ರೆ, ಡಿ-ಬಾಸ್ ಆಚೆ ಬಂದ್ರೆ ನಾವು ಅಕ್ಕ ಡಿ-ಬಾಸ್ ಆಚೆ ಬರಲಿ, ನಾವು ಅವಾಗ ಹಬ್ಬ ಮಾಡೋ ಅಷ್ಟು. SLC ಪಾಸ್ ಆದ್ರೂ ಪರವಾಗಿಲ್ಲ, ಫೇಲ್ ಆದ್ರೂ ಪರವಾಗಿಲ್ಲ, ನಮ್ಮ ಡಿ-ಬಾಸ್ ಆಚೆ ಬರ್ಬೇಕು. ಅಕ್ಕ ಡೆವಿಲ್ ಮೂವಿ ಐತಲ್ಲಕ್ಕ, ಈಗ KGF ಎಲ್ಲ 100 ಕೋಟಿ ಅದೆಲ್ಲ ಓಡೈತೆ. ಡೆವಿಲ್ ಬಂದ್ರೆ 200 ಕೋಟಿ ಓಡಿಸ್ತೀವಿ ನಾವು. KGF ಡೆವಿಲ್ ಯಾವ ಸಂಬಂಧ ಇಲ್ಲ. ಡಿ-ಬಾಸ್ಗೆ 6106ಗೆ. ಈಗ ದರ್ಶನ್ ಅವರ ಅಭಿಮಾನಿಗಳಿಗೆ ಅನ್ಎಜುಕೇಟೆಡ್ ಅಂತ ಹೇಳ್ತಾ ಇದ್ದಾರೆ, ಏನು ಹೇಳ್ತೀರಾ? ಮಾತಾಡೋರು ಜಾಸ್ತಿ ಮಾತಾಡ್ತಾರೆ, ನಾವು ಕೇಳಿಸ್ಕೊಳಕ್ಕಾಗುತ್ತಾ? ನಾಯಿ ಬೊಗಳುತ್ತೆ ಅಂದ್ಬಿಟ್ಟು ಬಾಯಿ ಮುಚ್ಚಕ್ಕಾಗುತ್ತೆ ಅಷ್ಟೇ. ನಾಯಿ ಬೊಗಳುತ್ತೆ ಅಂದ್ಬಿಟ್ಟು ಬಾಯಿ ಮುಚ್ಚಕ್ಕಾಗುತ್ತಾ? ನಿಮ್ಮ ಪ್ರಕಾರ ಏನು ಹೇಳ್ತೀರಾ? ದರ್ಶನ್ ಅಭಿಮಾನಿಗಳು ನಿಜವಾಗ್ಲೂ ಅನ್ಎಜುಕೇಟೆಡಾ? ಸಾವಿರ ಮಾತಾಡ್ತಾರೆ, ಯಾರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ನಮ್ಮ ಡಿ-ಬಾಸ್ ಏನಂತ ನಮಗೆ ಮಾತ್ರ ಗೊತ್ತು. ಇದು ಡಿ-ಬಾಸ್ ಅವರ ಡೈಲಾಗ್ ತಾನೆ? ಡಿ-ಬಾಸ್ ಡೈಲಾಗ್ ಹೇಳ್ತಾ ಇರೋದು. ಓಕೆ, ಸೊ ಈಗ ದರ್ಶನ್ ಅವರಿಗೆ ಸುಪ್ರೀಂ ಕೋರ್ಟ್ ಇಂದ ಬೇಲ್ ರದ್ದಾಗಿದೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರು ಜೈಲಿಗೆ ಕೂಡ ಸೇರಿದ್ದಾರೆ. ಸೊ ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾ ಇದ್ದಾರಾ ಅಂತ? ಟೈಮು ಏನು ಮಾಡೋಕ್ಕಾಗಲ್ಲ, ಎಲ್ಲರಿಗೂ ಯಾವಾಗೋ ಒಂದು ಸತಿ ಆಗುತ್ತೆ. ಏನಿಲ್ಲ, ಮಿಸ್ ಮಾಡ್ಕೊತೀವಿ ಅಷ್ಟೇ ನಾವು ಬಾಸ್ನ ಜಾಸ್ತಿ. ಒಬ್ಬ ಅಂದರೆ ನಟ ಆಗಿ ಈ ರೀತಿ ಮಾಡೋದು, ಅದು ಸಿನಿಮಾ ಇಂಡಸ್ಟ್ರಿಯಲ್ಲಿ ದರ್ಶನ್ ಅವರ ಅಭಿಮಾನಿಗಳ ಬೇಸ್ನ ಕೇಳಲೇಬೇಡಿ ನೀವು. ಅಂದರೆ ಆ ರೀತಿ ಬೇಸ್ನ ಇಟ್ಕೊಂಡು ದರ್ಶನ್ ಅವರು ಈ ರೀತಿ ಮಾಡಿರೋದು ಸರಿನಾ ನಿಮ್ಮ ಪ್ರಕಾರ? ಒಂದು ಕಡೆ ಸರಿ, ಒಂದು ಕಡೆ ತಪ್ಪು ಅನಿಸುತ್ತೆ.